ಪಾಪ್ಯುಲೇಷನ್ ಡೆನ್ಸಿಟಿ, ಅದರಲ್ಲೇ ಬೇಜಾನ್ ಡೈವರ್ಸಿಟಿ, ಒಬ್ಬೊಬ್ರದ್ದು ಒಂದೊಂದು ಕೆಪಾಸಿಟಿ, ಅವ್ರದ್ದೇ ಆದಂಥ ಕ್ಯೂರಿಯಾಸಿಟಿ, ಗುರಿನ ತಲುಪೋದಕ್ಕೆ ಅವ್ರದ್ದೇ ಆದಂಥ ವೆಲಾಸಿಟಿ. ಈ ಎಲ್ಲ ಸಿಟಿ ಸಿಗೋವಂಥದ್ದು ನಮ್ಮ ಸಿಟಿ, ಅದೇ ಈ ಯೂನಿವರ್ಸಿಟಿ, ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಯಲ್ಲಿ ಓದಿದ್ದು ಬಹಳಷ್ಟು ಜನ ಇವತ್ತು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ದೇಶ ಬೆಳಿಬೇಕಾದ್ರೆ ಶಿಕ್ಷಣ ಭಾಳನೇ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಈ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಕೆಲಸ ಮಾಡ್ತಾರೆ. ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಶ್ರೀ ಮಹಾದೇವಾಯ ತೇ ನಮಃ. ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಘಮ ಘಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಘಮ ಘಮ ಭೂತ ಪ್ರಪಂಚರಹಿತ ನಿಜ ಗುಹ ನಿಹಿತ ನಿತಾಂತಕನಂತ ನಿಜ ಗುಹ ನಿಹಿತ ನಿತಾಂತಕನಂತ ಆನಂದ ಅತಿಶಯ ಅಕ್ಷಯ ಲಿಂಗ ಆನಂದ ಅತಿಶಯ ಅಕ್ಷಯ ಲಿಂಗ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ. ಟೆಕ್ನಾಲಜಿಯಿಂದ ಮನುಷ್ಯನ ಲೈಫು ಫುಲ್ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇದೆ. ಅಷ್ಟೇ ಫುಲ್ ಸ್ಪೀಡಲ್ಲಿ ಮನುಷ್ಯನ ಸಂಬಂಧಗಳಿಗೆ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಯಾಕೆ? ಮೊದಲು ಒಂದು ಕಾಲ ಇತ್ತು, ಮನೆ ಹೋಗ್ಬಿಟ್ಟು ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಹಂಗೆ ಅಂತ ಯೋಗಕ್ಷೇಮ ಎಲ್ಲ ವಿಚಾರಿಸಿದ್ರು. ಇವಾಗ ಏನಿಲ್ಲ, ಸ್ವಲ್ಪ ಚೆನ್ನಾಗಿದ್ದೀರಾ ಕೇಳಿ ಅಂತೇಳಿ, ಓಕೆ ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ, ಟಕ್. ಈಸಿ ಆಯ್ತಲ್ವಾ ಅದು? ಏನು ಈಸಿ ಆಯಿತು, ವ್ಯಾಲ್ಯೂ ಇಲ್ಲ ಸಂಬಂಧಗಳಿಗೆ. ಹೇಳೋಣಪ್ಪ. ತಂತ್ರಜ್ಞಾನ ಅಂತಂದರೆ ಈ ನಾವು ಮಾಡ್ತಿರೋಂಥ ಕೆಲಸಗಳನ್ನು ಇನ್ನೂ ವೇಗವಾಗಿ ಮಾಡೋಕ್ಕೆ ಸಹಾಯ ಮಾಡುವಂಥ ಒಂದು ಸಾಧನ ಇರ್ಬೋದು. ಆ ರೀತಿ ತಂತ್ರಜ್ಞಾನನ ಇವರು ಏನು ಅಂದ್ಕೊಂಡಿದ್ದಾರೆ, ತಂತ್ರಜ್ಞಾನ ಡೆಫಿನೇಷನ್ಗೆ ಇವರು ತಪ್ಪು ಹೇಳ್ತಾ ಇದ್ದಾರೆ. ತಂತ್ರಜ್ಞಾನ ಇಲ್ಲದೇ ಇದ್ದರೆ ಕಾಲ್ ಸೆಂಟರ್ ನೆಸಿಟಿನೇ ಇರ್ತಿರಲಿಲ್ಲ. ಅದರಿಂದ ಮನೆಯಲ್ಲೇ ಇರ್ಬೋದಿತ್ತು. ಮನೇಲಿ ಇರೋದ್ರಿಂದ ಮುಖಾಮುಖಿ ಭೇಟಿ ಆಗ್ಬೋದಿತ್ತು. ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ ಅಂತಂದರೆ ಒಂದು ಟಿವಿಯಿಂದ ಹೆಂಗಾಗಿದೆ ಅಂತಂದರೆ, ಮನೆಗೆ ಯಾರು ಬಂದು ನೋಡ್ತಾ ಇದ್ದರೆ, ಮನೆಗೆ ಯಾರು ರಿಲೇಟಿವ್ಸ್ ಬಂದರು ಅಂದರೆ ಅವ್ರು ಚೆನ್ನಾಗಿ ಮಾತಾಡ್ಸೋದಿಲ್ಲದೆ ನಾವು ಸುಮ್ಮನೆ ಟಿವಿ ನೋಡ್ತಾ ಕೂತಿರ್ತೀವಿ. ಅದರಿಂದ ಮಾನವ ಸಂಬಂಧಗಳು ನಶಿಸಿ ಹೋಗ್ತಿದ್ದೀವಿ ಅಂತೇಳಿ ನಾನು ಹೇಳ್ತೀನಿ. ವ್ಯಾವಹಾರಿಕವಾಗಿ ನಮ್ಮದು ಇವತ್ತು ತಂತ್ರಜ್ಞಾನದಿಂದ ನಮ್ಮ ಸಂಬಂಧ ಉತ್ತಮವಾಗ್ತಾ ಇದೆ. ಆದರೆ ಮಾನವ ಸಂಬಂಧ ಅನ್ನುವಂಥದ್ದು ಜೀವಂತಿಕೆ, ಅಲ್ಲಿ ಲವಲವಿಕೆ ಇರಬೇಕು ಅಂತ ಅಂದರೆ ಅದು ಭಾವನೆಗಳ ಮೂಲಕನೇ. ಹಾಗಾಗಿ ಮಾನಸಿಕ ನೆಲೆಯಲ್ಲಿ ನಾವು ಅದನ್ನು ನೋಡಬೇಕು ಅಂತಾದರೆ ಅಲ್ಲಿ ಸಂಬಂಧಗಳು ಸತ್ತು ಹೋಗಿದೆ ಅಂತಾನೆ ಹೇಳ್ಬೋದು. ಮನೆಗೆ ಬಂದಾಗ ಅತಿಥಿಗಳಿಗೆ ಸತ್ಕಾರ ಮಾಡೋದು ನಮಗೆ ಮುಂಚೆಯಿಂದ ಬಂದಿರೋ ನಮ್ಮ ಪರಂಪರೆ, ನಾವು ಮಾಡೇ ಮಾಡ್ತೀವಿ. ಅದಕ್ಕೂ ಟಿವಿಗೂ ಏನು ಸಂಬಂಧನೇ ಇಲ್ಲ. ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮ ಬಂದು ಕೂತಿರುವಾಗಾರ ಅಮೆರಿಕದಲ್ಲಿ ಜಾರ್ಜ್ ಬುಷ್ ಏನೋ ಮಾತಾಡ್ತೀಯಾನೆ ಅಂತ ನೋಡೋದ್ರಲ್ಲಿ ಅರ್ಥನೇ ಇಲ್ಲ. ಅಣ್ಣ ತಮ್ಮನ್ನು ಕರೆಕ್ಟಾಗಿ ಮಾತಾಡ್ಸಿದ್ಮೇಲೆ ಅವನು ಅಮೆರಿಕದ ಪ್ರೆಸಿಡೆಂಟ್, ಆಮೇಲೆ ಮಾತಾಡೋಣ ಅವನ ಬಗ್ಗೆ. ಈ ಹೆಚ್ಚುತ್ತಿರೋ ಜನಸಂಖ್ಯೆಯಲ್ಲಿ ನೀವು ಟೆಕ್ನಾಲಜಿ ಯೂಸ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಆಯ್ತು ಸಂಬಂಧ ಹೆಚ್ಚಿಸ್ಕೊಳ್ಳೋಣ ಅಂತೇಳಿ ಮನೇಲಿ ಕುಂತ್ರೆ ಹೊಟ್ಟೆಗೆ ಏನು ತಿಂತೀರ. ಆಧುನಿಕತೆ ಹೆಚ್ಚಾದಂತೆ ಅವನ ಅವಶ್ಯಕತೆಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ. ಅದರಿಂದ ಅನ್ವೇಷಣೆಗಳು ಕೂಡ ಹೋಗ್ತಾ ಇರುತ್ತೆ. ಅನ್ವೇಷಣೆಯ ಅವಶ್ಯಕತೆಯ ಮೂಲ. ಹಾಗಿರುವಾಗ ಮಾನವ ಮೌಲ್ಯಗಳು ಸಂಬಂಧಗಳು ಎಂದಿಗೂ ನಶಿಸೋದಕ್ಕೆ ಕಾರಣನೇ ಇಲ್ಲ. ಏನಪ್ಪ ಅಂತಂದ್ರೆ 10 ವರ್ಷದಿಂದ ಬೆಂಗಳೂರಿನಾಗ ಯಾರು ಹಿರಿಯರು ಬಂತಂದ್ರೆ ಬರ್ರಿ ಕುಂದ್ರಿ ಚಾ ಕುಡೀರಿ ಅದ್ ಮಾಡ್ರಿ ಅಂತ ಹೇಳ್ತಿರ್ಬಹುದು. ಅವಾಗ ವೃದ್ಧಾಶ್ರಮದ ಸಂಖ್ಯೆ ಕಡಿಮೆ. ಈಗ ಏನಾಕೈತಿ, ಅಪ್ಪ ಅಮ್ಮನ ಕರ್ಕೊಂಡು ವೃದ್ಧಾಶ್ರಮದ ಹಾಕ್ತಾರ. ಅವಶ್ಯಕತೆ ಅನ್ನೋದು ನಮ್ಮ ಮೂಲದಿಂದ, ನಮ್ಮ ಭಾವದಿಂದ, ಭಾವನೆಗಳಿಗೆ ಅಂಟಿ ಭಾವನಾತ್ಮಕ ಭಾವನೆಗಳು ಎಂದಿಗೂ ಇದೆ ಇರುತ್ತೆ. ಆ ಮೌಲ್ಯಗಳು ಎಂದಿಗೂ ನಶಿಸೋಕೆ ಸಾಧ್ಯ ಇಲ್ಲ. ಒಬ್ರಿಗೊಬ್ರು ನೋಡ್ದೇನೆ ಹೋದ್ರೆ, ಮನೇಲಿ ಮಾತಾಡ್ದೇನೆ ಹೋದ್ರೆ ಇವಾಗ ಜಗಳ ಆಗ್ತಿದೆ, ಡೈವೋರ್ಸ್ ಆಗ್ತಿದೆ. ಯಾಕಂದ್ರೆ ಒಬ್ನೊಬ್ರು ನೋಡ್ತಾನೆ ಇಲ್ಲ. ನೀನ್ ನನಗೆ ಅದ್ ಮಾಡಲ್ಲ, ನಾನು ನಿನ್ ಕೆಲ್ ಮಾತಾಡಲ್ಲ, ನಾನು ನಿನ್ ಕೆಲ್ ಸ್ಪಂದಿಸಲ್ಲ. ಹೇಗೆ ನಮ್ಮ ಸಂಬಂಧಗಳನ್ನ ಇನ್ನೂ ಗಟ್ಟಿ ಮಾಡ್ಕೋಬಹುದು ಅಂತ ಯೋಚಿಸ್ಬೇಕೆ ಹೊತ್ತು, ತಂತ್ರಜ್ಞಾನ ಇದೆ ಆದ್ರಿಂದ ಸಂಬಂಧ ಸಡಿಲಾಗ್ತಾ ಇದೆ ಅಂತ ಯೋಚಿಸಬಾರ್ದು. ನೀವು ಹಸೂರದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಓದಕ್ಕೆ ಬಂದಿದ್ದೀರಾ, ತಂತ್ರಜ್ಞಾನದ ಕಾಲೇಜಿಗೆ ಸೇರಿದ್ದೀರಾ. ಆಮೇಲೆ ಇವಾಗ
ಈ ತಂತ್ರಜ್ಞಾನದಿಂದ ಸಂಬಂಧ ಕೆಟ್ಟದೆ ಅಂತ ಹೇಳ್ತೀರಲ್ಲ, ಇದೇ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಒಂದು ಫೋನ್ ಮಾಡಿ ಹೇಳ್ತೀರಾ, ಅಪ್ಪ ಇಲ್ಲಿ ನಾನು ಆರಾಮಾಗಿ ಓದ್ತಾ ಇದ್ದೀನಿ, ಚೆನ್ನಾಗಿ ಬಿದ್ದೀನಿ, ಒಳ್ಳೆ ಮಾರ್ಕ್ಸ್ ಬಂದೈತಿ ಅಂತ ಹೇಳ್ತೀರಾ, ಅಥವಾ ಪ್ರತಿ ಸತಿ ಅಲ್ಲಿ ಊರಿಗೆ ಹೋಗ್ಬಿಟ್ಟು ಇಲ್ಲಿ ಕಾಲೇಜ್ ಬಂಕ್ ಮಾಡಿ ಕ್ಲಾಸ್ ಬಂಕ್ ಮಾಡಿ ಹೇಳ್ತೀರಾ? ಕನ್ಫ್ಯೂಸ್ ಆಗ್ತಾ ಇದೆ. ಒಂದು ಕಡೆ ಟೆಕ್ನಾಲಜಿನೂ ಬೇಕು, ಒಂದು ಕಡೆ ರಿಲೇಷನ್ಶಿಪ್ಸು ಬೇಕು. ಎರಡನ್ನೂ ಸ್ವೀಕಾರ ಮಾಡಿಕೊಂಡು ಎಂಜಾಯ್ ಮಾಡಿದ್ರೆ ಲೈಫ್ನ ಸೂಪರ್ ಆಗಿರುತ್ತೆ. ದೇವ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟು ಯಾವ್ದಾದ್ರು ಒಂದು ಪಾರ್ಟ್ ಕಿತ್ಕೊಡು ಗುರು ಅಂದರೆ ಯಾವ ಪಾರ್ಟ್ ಕೊಡ್ತೀರಾ? ನಾನು ಹೊಟ್ಟಿ ಕೊಡ್ತೀನಿ. ನಾನು ನನ್ನ ಬ್ರೈನ್ ಕೊಡ್ತೀನಿ, ನನ್ನ ಬ್ರೈನಲ್ಲಿ ಏನೂ ಇಲ್ಲ ಇಂಥ ದೊಡ್ಡ ಬೋಡಿದಾಗ ಏನು ಕಿತ್ತಾಗೋದ್ರಿಪ್ಪ, ಹಂಗಿಲ್ಲ. ಕೊಟ್ಟಿದ್ದಾನೆ ಅಂತಂದ್ಮ್ಯಾಗ ಅವು ಕೇಳ್ತಾನ ಒಂದು ಯಾವ್ದಾರು ಕೊಡೋದ್ರಿಪ್ಪ. ನನ್ನ ಜೀವ ಬೇಕಿದ್ರೆ ಕೊಡ್ತೀನಿ, ಆದರೆ ಹಂಗಂಗೆ ಯಾವುದು ಕಟ್ ಮಾಡಿಕೊಡಲ್ಲ. ಚಸ್ಮಾ ಇದ್ದಿದ್ರೆ ಹೃದಯನ ಕೊಟ್ಬಿಡು ಚಲೋ. ಬೇಡ್ರ ಕಣ್ಣಪ್ಪ ಕಣ್ಣು ಕೊಟ್ಟ, ಏಕಲವ್ಯ ಹೆಬ್ಬಟ್ಟು ಕೊಟ್ಟ. ನಾನು ದೇವರಿಗೋಸ್ಕರವಾಗಿ ನನ್ನ ಹೃದಯನೇ ಕಿತ್ಕೊಟ್ಬಿಡ್ದೆ. ನಮಗೆಲ್ಲ ವರ್ಕ್ ಎಲ್ಲ ಭಾರದಿಲ್ಲ, ಅದಕ್ಕೆ ಈ ಕೈ ಕೊಟ್ಟಿನಂದ್ರೆ ಏನು ಬರೋದಿರೋದಿಲ್ಲ ಅಂತ. ಕೂದಲ ಯಾಕೆ ನನಗೆ ಬೇಕಾಗಿಲ್ಲ. ಆ್ಯಕ್ಚುಲಿ ನಾನು ತಲೆನೇ ತೆಗೆದುಕೊಟ್ಬಿಡ್ತೀನಪ್ಪ, ಸಾಕಾಗೋಗ್ಬಿಟ್ಟಿರೋದು. ಇದೆಯಾ ತಲೆ ಇದೆಯಾ? ಇದೆ. ಓಕೆ, ಒನ್ ಆಫ್ ಮೈ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್. ನಮ್ಮ ಹೃದಯ ಮೂಗು ಕೊಡ್ತೀನಿ. ಯಾಕೆ? ನನ್ನ ಮೂಗು ಅಸಹ್ಯವಾಗಿದೆ ಅದಕ್ಕೆ. ನಾನು ಸರ್ ಮೊದಲೇ ನನ್ನ ಕೂದಲು ಉದ್ದಿರ್ತದವೆ, ಎಲ್ಲ ತೆಗೆದು ಕೊಟ್ಬಿಡ್ತೀನಿ. ಇದೇ ಪಾಠ ತೊಗೊಂಡ್ಬಿಡು, ನಾನು ಬಿಟ್ಬಿಡು ಅಂತ ಹೇಳ್ಬಿಡ್ತೀನಿ. ಕಣ್ಣು ಯಾಕೆ? ನನ್ನ ಕಣ್ಣು ಭಾಳ ಚಲೋ ಐತಿ. 2 ಕಣ್ಣು ಬೇರೆ ಕೊಟ್ಟು ಇನ್ನೊಂದೆರಡು ಬೇರೆ ಕಣ್ಣು ಕೇಳ್ತೇನೆ. ಎಕ್ಸ್ಚೇಂಜ್ ಆಫರ್ ಇಲ್ಲ, ಯುಗಾದಿ ಇನ್ನೂ ತುಂಬ ದೂರ ಇದೆ. ಉಗುರು ಕೂದಲ ಬೇಕಾದ ಎರಡ್ರಾಗ ಒಂದು ಉಗುರು ಬೆಳೆದೈತಿ, ಕೂದಲ ಬೆಳಿತೈತಿ. ಇವು ಯಾವ ಕೈಗೆ ಕಟ್ಟಿದ್ರೆ ಎಲ್ಲಿ ಬೆಳಿಬೇಕು ನಾವು? ಬಹುಶಃ ಕೈ ಕೊಡೋದು. ಹಾಂ, ಒಂದು ಕಿಡ್ನಿ ಇದನ್ನು ಕೊಡ್ತೀನಿ. ಅವ್ರಿಗಿಂತ ಹೆಚ್ಚಿನ ಏನೈತ್ರ ಅವ್ರಾಗೆ ಜನ್ಮ ಕೊಟ್ಟಿರ್ತಾರೆ ಅಂದಮೇಲೆ ಪೂರ್ತಿ ಬಾಡಿನ ಅವ್ರು ಕೊಟ್ಬಿಡು. ಹೃದಯ ಕೊಡ್ತೀನಿ, ಯಾಕೆಂದರೆ ಅದರಲ್ಲಿ ತುಂಬ ಜನ ಇದ್ದಾರೆ, ಸೇಫ್ ಆಗಿ ಇಟ್ಕೋ ಅಂತ ಹೇಳಿ. ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾನೆ, ನನಗೆ ಕೊಡಕ್ಕೆ ನನ್ನ ಕಡೆ ಇಷ್ಟ ಇಲ್ಲ. KLE ಸೊಸೈಟಿಯ BBA ಕಾಲೇಜು ಹುಬ್ಳಿಯ ಸ್ಟೂಡೆಂಟ್ಸು ಬರೀ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲ, ಮ್ಯಾನೇಜ್ಮೆಂಟ್ ಫೆಸ್ಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ. ನೀರು ಟೆಲ್ ಮಿ ಅಬೌಟ್ events which usually find in a management fest. The basic events that happen in a management fest usually that happen are the best manager, marketing event, finance event, HR, then the business quiz. These are few events that happen in the management festivals. I heard that you got the runners-up trophy in national level fest. Tell me about this trophy, Aura. This was a national level management fest that was conducted by Amity College, Noida, wherein we had somewhere around 30 colleges that participated all over India. And at that particular time, there were somewhere around, if I'm not wrong, 13 events. This was, and we took the runners-up trophy for that. What exactly is this best manager? Best manager is an event. Basically, we go to see. It's supposed to be a best manager event. The name itself says it. Like the best manager. It's supposed to be, you're supposed to be best in everything. Like there is nothing like you're supposed to be good only at marketing or only at finance. They test your skills in terms of being the best in all the aspects. Let it be for not only academics but also for your social corporate responsibilities and how well you can handle human resource, all those kind of things. Nero, tell me about this trophy. Carpe Diem. This is actually Carpe Diem that was conducted by Mount Carmel College, Bangalore. This is supposed to be the best manager trophy, wherein I won the best manager for this particular management festival. Wherein this is a national level management festival, and there were some around 20 colleges that participated for this festival. Nisha, what exactly does a marketing person need? Marketing person, most important ingredient for a marketing person, I think, is innovativeness and creativity. I think in today's world, only creativity can survive, and that is what marketing is all about. It's to explore a person's creativity and innovativeness to the height. And each management fest is conducted with a view to check how each college comes up with better ideas, better strategies, and better propositions for new products in the market. Okay, considering these events, where exactly does your B school stand? Our college is definitely one of the best colleges. We guys are proving ourselves very well. The trophies that we won definitely shows that we guys have talent, and all around India, we guys are proving good. We definitely stand a good chance. Good. Tell me something about the trophies here. This trophy is for finance. He won this trophy. He stood second in this Max Camp. This is for marketing. We both were participating in marketing event. We stood first for this marketing. Actually, we were allotted some preliminary assignments where we have to be prepared for that in previously itself.
When we go there, we are asked to give a presentation on the preliminary assignment. In that, we won the first place. How do you prepare yourself for a fest? Basically, we surf on the net. We try every source. We go to our seniors, our professors. You know, it's like all night you have to sit on the cybers and work over it. You got to search a lot over it. There are reports that we have to make. There's presentations. It's difficult stuff, but it's practical and it's good for our. It's a stepping stone before we get into the practical life. It's like we are ready for it. How's the cooperation from the college side? It's amazing. Actually, to be very honest, looking at the B schools in around North Karnataka, I'm very lucky that I'm here because the amount of participation that our college gives us in terms of, you should be participating for extracurricular activities, not only theoretical but practical aspects, is amazing. We get real good support. According to you, who exactly is the best manager? A best manager, I think the word explains itself, best manager. And Nirav here won the best manager because I think he is the best manager. He was one of the event coordinators for our own fest, Avishkar, and he did a real amazing job. He's a GS of a college, and I think that explains it. Best manager is someone who has to have all the qualities. One who makes other to do work, and he never worked, He always makes someone to do work. That actually best manager is. Okay, manager is one who manages other to work, and he himself don't work. Where do you see yourself after 10 years? I really don't know where I'm going to be, but I'm sure I'm going to be successful. That's all I can say. What about you? I think I'll be the next Kiran Majumdar that India will see. Great. You? I'm going to make India globally well known and an improved country, definitely. I'll be very successful, that's what I can say. Very, very, very successful, even like top of the world. Hope that not just Nirav, everybody becomes the best manager, and all the best to you too. ಕನ್ನಡದ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಹುಬ್ಬಳ್ಳಿಯ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ನ ಆವರಣದಲ್ಲಿ ನಡೆಯುತ್ತಿರುವ ಆದರ್ಶ ದಂಪತಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಬಂದ್ಬಿಟ್ಟೆ ರೇ ಭಾಳ ಜೋರಾಗಿ ಬರ್ತಾ ಇದ್ದಾರೆ ನಮ್ಮ ಮೊದಲನೇ ಸ್ಪರ್ಧಾಳು. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರಾ ಮೊನಾಲಿಸಾ. ಅರೇ, ನಮ್ಮ ಈ ಒಂದು ಆದರ್ಶ ದಂಪತಿಗಳು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಮೊನಾಲಿಸಾ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ರೆಕ್ಸ್ ಕಮಾನ್. ನಮಸ್ಕಾರ ಸರ್. ಸರ್, ನೀವು ನಿಮ್ಮ ಹೆಂಡತಿಯನ್ನ ಪ್ರೀತಿಯಿಂದ ಏನಂತ ಕರಿತೀರಿ? ಮೊನಾಲಿಸಾ. ನಮಸ್ಕಾರ ಮೇಡಮ್. ಮೇಡಮ್, ತಮ್ಮ ಹೆಸರು? ಮಯೂರಿ, ನಾಟ್ಯ ಮಯೂರಿ, ಚಕೋರಿ, ಚಂದ್ರ ಚಕೋರಿ. ಮೇಡಮ್, ತಮ್ಮ ಯಜಮಾನ್ರ ಹೆಸರು? ಕೃಷ್ಣ, ನೀ ಬೇಗನೆ ಬಾರೋ. ಮೇಡಮ್, ನಿಮ್ಗೆ ಹಾಡು ಕೇಳಿದ ನಿಮ್ಮ ಯಜಮಾನ್ರ? ಅದೇ ರೀ, ನಮ್ಮ ಯಜಮಾನ್ರ ಹೆಸರು ಕೃಷ್ಣ. ಓ, ಕೃಷ್ಣನಾ? ಒಮ್ಮೆ ಕೃಷ್ಣ ಅವ್ರನ್ನ ಜೋರಾಗಿ ಕರೆದ್ಬಿಡ್ರಿ. ಓ ಪ್ರಿಯತಮ, ಬಾ ಪ್ರಿಯತಮ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ಬಾನಲ್ಲೋ ಭೂಮಿಯಲ್ಲೋ ಎಲ್ಲೆಲ್ಲೋ ನಾ ಕಾಣೆ. ಸರ್, ನಿಮ್ಮ ಹೆಂಡತಿಯನ್ನ ನೀವೆಷ್ಟು ಪ್ರೀತಿಸ್ತೀರಿ? ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ಅದ್ಭುತವಾಗಿತ್ತು ಸರ್. ನೀವು ಎಂದಾದರೂ ಬೇರೆ ಯಾವುದಾದ್ರೂ ಹುಡುಗಿಯನ್ನ ನೋಡಿ ಬಯಸ್ಕೊಂಡಿದ್ದಂಥ ಪ್ರಸಂಗ ಏನಾದರೂ ಇದೆಯಾ? ಅದೇನಂದ್ರೆ ನೋಡ್ಬೇಕಂತ ತುಂಬ ಆಸೆ ಇತ್ತು, ಆದರೆ ಈ ಬಂಧನ ಜನ್ಮದ ಅನುಬಂಧನ. ಕೃಷ್ಣ ಅವರೇ, ಬೇಜಾರು ಮಾಡ್ಕೊಳ್ಬೇಡಿ. ಮುಂದಿನ ಜನ್ಮ ಇದ್ರೆ ಇನ್ನೊಂದು ಹುಡುಗಿನ ನೋಡೋ ಚಾನ್ಸು ನಿಮ್ಗೆ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ ಅವ್ರಿ. ಪಾರ್ವತಿ ಶಿವನ್ ಪತ್ನಿ ಏನ್ರಿ? ಅಲ್ರಿ, ನನ್ನ ಗಂಡನ ಹೆಂಡತಿ ಪಾರ್ವತಿ. ಓ, ಹಾಗೆಲ್ರಿ. ನಿಮ್ಮ ಯಜಮಾನ್ರ ಹೆಸರು? ಅಯ್ಯೋ, ನಂಗೆ ಭಾಳ ನಾಚಿಕೆತ್ರಿಪ್ಪ ಹೆಸರು ಹೇಳಕ್ಕಂಗೆ. ಅರೇ, ನಮ್ಗೆ ಗೊತ್ತಾಗಬೇಕು ಬೇಡ. ನಿಮ್ಮ ಯಜಮಾನ್ರ ಹೆಸರು ಒಂದ್ಸಲ ಹೇಳ್ಬಿಡಿ ಮೇಡಮ್. ಹಂಗಾರೆ ನಾನು ಒಡೆ ಪಚ್ಚೆ ಹೇಳಕ್ಕೆ ನೋಡ್ರಿ. ಏನಾದ್ರು ಹಚ್ಚಿ ಹೇಳ್ರಿ, ಒಟ್ಟು ನಿಮ್ಮ ಯಜಮಾನ್ರ ಹೆಸರು ಹೇಳ್ರಿ. ಕಟ್ಟಕ್ ರೊಟ್ಟಿ, ಕಲ್ಲಾನಿಂಡಿ. ಕಟ್ಕೊಂಡು ಹೋಗಂದ್ರೆ ಚಟ್ಕೊಂಡು ಹೋಗ್ಕಂಡ್ರಿ ಹುಚ್ಚು ರಾಜ. ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಒಡಪಚ್ಚಿ ಹೇಳ್ತೀರಾ ಅಂತ. ಒಮ್ಮೆ ಕರೆದು
ನೋಡ್ರಿ ಒಂದ್ ಇಟ್ ಪಲ್ಯ ಉಣ್ಣುದ ಅದಾಗಿಂದ ಒಂದ್ ಶೇರ್ ಅಕ್ಕಿ ಉಂಡ್ಬಿಟ್ರ ಅನ್ನ ಉಂಡ್ಬಿಟ್ರ ಆಕೆ ನೋಡ್ರಿ ಅಲ್ಲಿಗೆ ನಮ್ಮ ನಾಷ್ಟ. ನೀವು ಮೊದಲು ನಿಮ್ಮ ಹೆಂಡತಿನ ಭೇಟಿಯಾಗಿದ್ದು ಎಲ್ಲಿ ಮತ್ತು ನೀವು ಯಾವ ಹಾಡನ್ನು ಹಾಡ್ಬೇಕು ಅಂದ್ಕೊಂಡಿದ್ದು? ನನ್ನ ಮೊದಲು ನನ್ನ ಹೆಂಡತಿ ನೋಡಿದ್ದು ಮೊನಾಲಿಸಾ ಫಿಲ್ಮ್ ನೋಡ್ಲಿಕ್ಕೆ ಹೋದಾಗ. ಮೊನಾಲಿಸಾ ಮೊನಾಲಿಸಾ ಸಾಟಿ ಇಲ್ಲದ ಸ್ಮೈಲು ನಿನ್ನದು ಮೊನಾಲಿಸಾ ಮೊನಾಲಿಸಾ. ನಿಮ್ಗೆ ನಾನು ಮೊನಾಲಿಸಾ ಫಿಲ್ಮ್ ಹೋಗಿದ್ದೆಲ್ಲ ಆಗ ನೋಡಿದ್ದ ಇಬ್ರು ಅದ್ರೊಳಗಿಂದ ಒಂದು ಹಾಡು ಹಾಡ್ತೀನಿ ಕೇಳಿ. ಆಯ್ತಾಯ್ತು ಕಾರ್ ಕಾರ್ ಹುಡ್ಗ ಬಂದ ಮಸ್ತಿ ಕುಸ್ತಿ ಆಡು ಅಂದ, ಕಾರ್ ಕಾರ್ ಹುಡ್ಗ ಬಂದ ಮಸ್ತಿ ಕುಸ್ತಿ ಆಡು ಅಂದ, ಹುಡುಗ 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 ಮುದ್ ಮಾಡೋಕು ಕಂಜೂಸು ಬುದ್ಧಿ ಬೇಕಾ, ಒಂದೇ ಒಂದು ಆಸೆಯು ತೊಳ್ಳಲಿ ಬೆಳೆಸಲು, ಒಂದೇ ಒಂದು ಆಸೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ನೀವು ನಿಮ್ಮ ಪತ್ನಿಯನ್ನ ನೋಡಿದ ಮೊದ್ಲಾಡನ್ರಿ ನಮ್ಮೂರ ಸಂತೆಲಿ ಸಂಜೆ ಹೊತ್ತಲ್ಲಿ ನಿನ್ನ ಜಡೆ ಎಳೆದವನು ನಾನ್ ತಾನೆ, ನಿನ್ನ ಕಿನ್ನಿಗೆ ಹೊಡೆದವಳು ನಾನು, ಮಗನ ಮಗನ ಹಿಂಗವಳ ಇವಳ್ಯಾರ ಮಗಳ ಹಿಂಗವಳಲ್ಲ. ಇನ್ನು ಕೊನೆಯದಾಗಿ ನೀವೆಲ್ಲ ಕಾತುರದಿಂದ ಕಾಯುತ್ತಿರುವ ಫಲಿತಾಂಶದ ಸಮಯ. ಈ ಒಂದು ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ 65 ಅಂಕಗಳೊಂದಿಗೆ ರೆಕ್ಸ್ ಮತ್ತು ಮೊನಾಲಿಸಾ ದಂಪತಿಗಳು 3ನೇ ಸ್ಥಾನದಲ್ಲಿದ್ದಾರೆ. 70 ಅಂಕಗಳೊಂದಿಗೆ ಕೃಷ್ಣ ಮತ್ತು ಮಯೂರಿ ದಂಪತಿಗಳು 2ನೇ ಸ್ಥಾನದಲ್ಲಿದ್ದಾರೆ. ಹಾಗೂ ಇಂದಿನ ಈ ವಿಶೇಷ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಆದರ್ಶ ದಂಪತಿಗಳಾಗಿ ಆಯ್ಕೆಯಾಗಿದ್ದಾರೆ 85 ಅಂಕಗಳೊಂದಿಗೆ ಮುತ್ತುರಾಜ್ ಮತ್ತು ಪಾರ್ವತಿ.